ಸತಿ ಶಿರೋಮಣಿ ನುಡಿದಡಾಗ ಗೆಳತಿಯರುಳು ಪೇಳಿದಳು ಕಳುಗಿರಿ ಹಿತವಚನ ಕಳುಗಿರಿ ಹಿತವಚನ ದಿಲ್ದಿವನನಿ ಶ್ರೀಗರಿಯ ನುಡಿಸಿದರು ವೆಂಕಟಪತಿಯರು ಕಂಡರು ಸಿಡಿದು ಬರ್ತ ಹಾಗಾಯ್ತು. ಬಡಿಬೇಕು ಮತ್ತೇನ್ ಮಾಡ್ತಿದ್ದೀನಿ ನೀನು? ನಿನ್ನ ತಂದೆ ಕಾಯಿ ಹಾಗಲ್ಲ, ಮತ್ತೆ ನಾವೆಲ್ಲ ನೋಡ್ಬಾರ್ದು. ನೀನು ಎಷ್ಟು ಬೇಕಿದ್ರು ನೋಡ್ಬಹುದಲ್ಲ. ನಾನ್ ನೋಡುವಂತದ್ದನ್ನು ನೋಡಿ ಒಟ್ಟು ನೋಡುವುದಿಲ್ಲ. ನೋಡುದಿಲ್ಲ ಅಂತೇಳಿ ಎಷ್ಟು ನೋಡುದು? ಆದ್ರೆ ನಾನ್ ನೋಡುದು ನೀವು ನೋಡ್ಬಾರ್ದಾಯ್ತಾ? ಹಾಗೂ ಉಂಟಾ? ಹಾಗೂ ಉಂಟು. ಆಯ್ತು. ಹೆಚ್ಚಾಯ್ತು ಸ್ವಲ್ಪ ನಿಂದು. ಏನು ಸಖಿ ನೀನು ಹೇಳಿದಷ್ಟು ಚಂದ ಏನೂ ಇಲ್ಲ. ಆದ್ರೂ ಆದ್ರೂ ಉಂಟು. ಆದ್ರೂ ಸ್ವಲ್ಪ ಚಂದ ಇದ್ದಾರೆ, ನೋಡುವ ಹಾಗುಂಟು. ಹೌದು ಹೌದು. ಒಂದ್ ಕೆಲಸ ಮಾಡೋಣ, ನಮ್ಮ ಸ್ಥಳಕ್ಕೆ ಅವ್ರು ಬಂದಿದ್ದಾರೆ. ಅವ್ರು ಯಾರು ಎನ್ನುವ ಹಾಗೆ ಪ್ರಶ್ನಿಸಬೇಕು. ನೀವು ಮುಂದಿನ ಹೋಗಿ ಕೇಳಿ, ಆಮೇಲೆ ಬೇಕಿದ್ರೆ ನಾನು ಬರ್ತೇನೆ. ಕೇಳಿಸಿರಲ್ಲ? ಹೋಗಿ ಕೇಳು. ಯಾರು ಯಾರು ನೀವು? ಆಗ ಅವರಲ್ಲಿ ಮಾತಾಡೋ ಕ್ರಮ ಹಾಗ. ಕೇಳೀಗ. ಯಾರು ನೀನು ವರ ಪುಳಿಂದನಿ ಈ ವನಕ್ಕೆ ಬಂದ ಕಾರಣಗಳ ಕೇಳು ಗಮ್ಮನಿ. ನಾರಿಯರು ಸಂಚರಿಪವನದಿ ಏರಿ ಹಯವ ಪುರುಷರೈದಿ ಈ ರೀತಿ ತಿರುಗುತ್ತಿರುವ ಕಾರಣವೆಲ್ಲವನು ವಿವರಿಸ್ತಾರು. ನೀನು ವರ ಪುಳಿಂದನಿ, ಯಾರು ನೀನು ವರ ಪುಳಿಂದನಿ? ಹೆಣ್ಣು ಮಕ್ಕಳು ನನ್ನನ್ನು ಬಲಾತ್ಕರಿಸ್ತಾ ಇದ್ದಾರೆ. ನಿನ್ನನ್ನು ಬಲಾತ್ಕಾರ ಈಗ್ಲ ನೀವು ಮಾತನಾಡ್ಲಿಕ್ಕೆ ಹೋಗುದಾ ಹೊಡಿಲಿಕ್ಕೆ ಹೋಗುದಾ? ವಿಚಾರಣೆ ಯಾರಿಗೆ ಹೇಗ್ ಮಾತನಾಡ್ಬೇಕು ಅಂತ ಗೊತ್ತಿಲ್ವಾ? ಒಂದು ಮಾತಿಗೆ ಮುಖ ಎನ್ನುವುದಿದೆ, ನಾವು ಮುಖದಲ್ಲೇ ಮಾತಾಡಬೇಕು. ಹೆಚ್ಚು ಹಾಗಲ್ಲ, ನಾ ತೋರಿಸಿಕೊಡ್ತೇನೆ ನೋಡು. ಯಾರ ನೀನು? ಯಾರ ನೀನು? ಯಾರು ನೀನು? ಅಯ್ಯೋ ಅಯ್ಯೋ, ಒಂದು ಕಾರ್ಬಲ ಕ್ಷಣ ಉಂಟು. ಈಗ ಅವತ್ತೇನಾಗಿದೆ ಅಲ್ಲ, ಇವತ್ತು ನಾಳಿಗೆ ಪ್ರಥಮ ದರ್ಜೆ. ಹಾಗಲ್ಲ, ನಿಮ್ಮ ಪರಿಚಯ ಗೊತ್ತಿಲ್ವಲ್ಲ, ಹಾಗಾಗಿ ಹೇ ಅಂತ ಸಂಬೋಧಿಸಿ. ಕಣ್ಕಾಣಿಸುವುದಿಲ್ವೇನೋ? ನಮ್ಮ ಕಣ್ಣು ನಮ್ಮ ಕಾಣಿಸುವುದಿಲ್ಲ. ಕನ್ನಡಿ ಮುಂದಿದ್ರೆ ಮಾತ್ರ ನಮ್ಮ ಕಣ್ಣು ನಮ್ಮ ಕಾಣಿಸುವುದು. ಹಾಗಲ್ಲ, ಕಣ್ಣಲ್ಲಿ ದೃಷ್ಟಿ ಇಲ್ವಾ ಅಂತ ಕೇಳಿದ್ದು. ಶೆಟ್ರಿದ್ದಾರೆ, ಇವತ್ತು ಮೌನ ಆಗಿದ್ದಾನೆ. ಏನು ಮೌನ ವೃತ್ತ ಅವರಿಗೆ? ಏನೋ ನೋಡಿದ್ರ, ನಾನು ಯಾಕೆ ಹಾಗೆ ಹೇಳಿದ್ದು? ಅಲ್ಲಿ ಚೆನ್ನಾಗಿ ಬರೆದು ಹಾಕಿದ್ದಾರೆ. ಏನ್ ಓದಿಕ್ ಬರೋದಿಲ್ವಾ? ಯಾಕೆ? ಏನಂತ ಬರ್ತಿದ್ದಾರೆ ಅಲ್ಲಿ? ಅಪ್ಪಣೆ ವಿನಃ ಪ್ರವೇಶ ಇಲ್ಲ. ಯಾಕೆ ಪ್ರವೇಶ ಇಲ್ಲ? ಅಂದ್ರೆ ಇದು ಹೆಣ್ಣು ಮಕ್ಕಳೇ ಸಂಚರಿಸುವವನ. ಸರಿ, ನಾವೀಗ ಬಂದಾಯ್ತಲ್ಲ, ಮತ್ತೆ ಬಂದಾದ್ರೆ ಇದು ಕೇಳುದಕ್ಕೆ ಹೇಳುದಕ್ಕೆಲ್ಲ ಇದ್ದಾರೆ. ಪಾಪ ಆ ಬಡಕನ ಕುದುರೆಯನ್ನು ಏರಿ ಬಂದಿದ್ದೀರಲ್ಲ, ಏನೋ ತಿಳಿಯದೆ ಗೊತ್ತಿಲ್ಲದೆ ಅರಿಯದೆ ಬಂದಿದ್ದೀರಂತಾದ್ರೆ ಬಂದ ಹಾಗೆ ಹಿಂದೆ ಹೋಗಿ. ಬಂದ ಹಾಗೆ ಹಿಂದೆ ಹೋಗುವುದಕ್ಕೂ ಆಗುವುದಿಲ್ಲ. ಯಾಕೆ? ಒಂದು ಕಾರ್ಯವನ್ನು ಸಂಕಲ್ಪ ಮಾಡಿ ನಾವು ಮುಂದೆ ಬಂದವರಿದ್ದೇವೆ. ಮುಂದೆ ತರುಣಿ ಮಳಿಯಲ್ಲಿ ಒಂದು ಸಣ್ಣ ಕಾರ್ಯ ಉಂಟು, ಅದಾದ್ರೆ ಹೋಗುವುದಕ್ಕಾಗಿಲ್ಲ. ಕಾಚಿಗಿಂತ ಹೊರಗೆ ನುಡಿದಳು, ಯಾರೆಲ್ಲವ ಮಡಗಿರುವಾಗ ಮನಕ್ಕೆ ಬಂದ ತೆರೆದಳು. ಮಾತನಾಡ ಬೇಡ ಜೋತಿ ಗೀತೆ ರಬಲಿ ನಮ್ಮ ಒನಗಿ ಏತಕ್ಕಾಗಿ ಬಂದ ನೀವು ತಾತವನು ಹೇಳು ಬೇಗ ಹರಿಗೆ ನುಡಿದಳು. ಬಂದ ಕಾರ್ಯ ಪೂರ್ಣವಾಗದೆ ನಾವು ಪೋಪರಲ್ಲ, ದೊಡ್ಡ ಕಾರಣಿಕ ಪುರುಷರು ನೀವು. ಎಲ್ಲ ಕಿರಾತ ಕಿರಾತನೆ.
ಹೌದಾ? ಹಾ. ಎಲ್ಲ ಶಬರ ಶಬರಣೆ. ಎಲ್ಲ ಪುಳಿಂದ. ಹೇ ಕಾಡಬೇಡ ಪಾಪ. ನಿಮ್ಮ ಅಂಗ ಆಯ ಆಕಾರ ಇದೆಲ್ಲ ಕಾಣುವಾಗ ಕಾಡಿನಲ್ಲಿ ಜನಾಂಗದವರು ವಾಸವಾಗಿರ್ತಾರೆ, ಅವರನ್ನು ಶಬರರು ಅಂತ ಕರೀತಾರೆ. ಹಾಗಾಗಿ ಕೇಳುವುದು, ನೀನ್ ಯಾರು? ನಿನ್ನ ಅಪ್ಪ ಯಾರು? ಅಮ್ಮ ಯಾರು? ಅಪ್ಪನ ಹೆಸರೇನು? ಅಮ್ಮನ ಹೆಸರೇನು? ಮದುವೆ ಅಮ್ಮ ಕೇಳಿ ದೇವಕಿ ಎಲ್ಲವೇ ದೇವಕಿ ಎಲ್ಲವೇ ತನಗನು ಸೌರಿಗೂ ವಾಸುದೇವರುದು ಕರೆವರ್ ಎನ್ನನು ವಾಸುದೇವ ವಾಸುದೇವರುದು ಕರೆವರೆಲ್ಲನು ಗಣ್ಯಾತಿಯಾಗಿ ನಾವನ ಕಣ್ಣೊಳಗೆ ಬಂದಿ ಈ ವಿಧದ ಕನ್ಯಾರ್ಥಿಯಾಗಿ ನಾವನಗೆ ನಿನ್ನೊಳಗೆ ಬಂದಿ ಭಾವಕಿಯನು ಯಾರು ಎನ್ನುವದ ಸಾವಧಾನದಿಂದ ಪೀಡು ಭಾವಕಿ ನೀ ಯಾರು ಎನ್ನುವದ ಸಾವಧಾನದಿಂದ ಪೀಡು ಭಾವಕಿ ನೀ ಯಾರು ಎನ್ನುವದ ಸಾವಧಾನದಿಂದ ಪೀಡು ದೇವಕಿ ಎನ್ನೌರೇ ಜನಕನು ಶೌರಿಯೋ ದೇವಕಿ ಎಂಬುದಾಗಿ ನನ್ನ ಅಮ್ಮನ ಹೆಸರು, ಶೌರಿ ಎಂಬುದಾಗಿ ನನ್ನ ಅಪ್ಪನ ಹೆಸರು, ವಾಸುದೇವ ಅಂತ ನನ್ನನ್ನು ಕರೀತಾರೆ. ವಾಸು, ಏ ವಾಸು, ಯಾರದು? ನಿನ್ನ ಮಮತ ಕರೆಯುವುದು. ಒಂದು ದಿವಸ ನನ್ನ ಅಮ್ಮ ಹಾಗೆ ಕರೆದದ್ದಿಲ್ಲ. ವಾಸುದೇವ ವಾಸುದೇವ ಅಂತ ಕರೀತಾರೆ ನನ್ನ ಹೆಸರಾಗಿ. ನಿನ್ನ ಹೆಸರೇನಾ? ನನ್ನ ಹೆಸರು ಯೇಸುದೇವ. ಎಂತದು? ಯೇಸುದೇವ ಎಂತದು ಇದು? ಅಲ್ಲ, ಇದೆಂತದು? ಪವಿತ್ರ ಆತ್ಮವನ್ನು ಅಪ್ಪು ಹಿಡಿ ಎಂಬ ಹೇಳಿ. ನೀನ್ ಪವಿತ್ರ ಆತ್ಮ ಯಾರ್ದು? ನಿನ್ನದು? ಯಾರು ಹೇಳಿದ ಹೆಸರು? ಅವನು ಸುದೇವ ಅಂತ ಅವನ ಹೆಸರು. ಓ ಭಾವಕ್ಕೆ ನೀನ್ ಯಾರು? ನಿನ್ನ ಅಪ್ಪ ಯಾರು? ಅಪ್ಪನಿಂದ ಪ್ರಾರಂಭ ಮಾಡುದು. ಜನಕ ತೋಂಡ ದೇಶದ ದೀಪತಿ ಆಕಾಶರಾಯನ ಅಡುಗೆಯಾಗಿಗೆನು ಪದ್ಮಾವತಿ ಆಕಾಶರಾಯನ ಅಡುಗೆಯಾಗಿಗೆನು ಪದ್ಮಾವತಿ ಎನ್ನುವರಿಲ್ಲ ಜನಪದದುಳು ವನಿತೆಯರೊಡ ನಿಂತು ನೀನು ಮನಕ್ಕೆ ಬಂದ ತೆರೆದಿ ನುಡಿಗೆ ಗಿಣಿತು ನಾಚಲೇಕೆ ಮನವೋ ಜನಕ ದೊಡ್ಡ ದೇಶ ಅಧಿಪತಿ. ನನ್ನಪ್ಪ ಈ ತೋಂಡಾದೇಶದ ಅಧಿಕಾರಿ ಆಕಾಶರಾಯ ಎನ್ನುವ ಹಾಗೆ ಅವರ ಹೆಸರು. ಓಹೋ. ನನ್ನ ಅಮ್ಮ ಧರಣಿ ದೇವಿ, ಅವರ ಮುದ್ದಿನ ಮಗಳೇ ನಾನು. ನನ್ನ ಹೆಸರು ಪದ್ಮಾವತಿ ಎನ್ನುವ ಹಾಗೆ. ನನ್ನ ಹೆಸರು ಹಾಗೆ. ನಿಮ್ಮ ಹೆಸರು ಹೇಳೆ? ನನ್ನ ಹೆಸರು ಇಂದಿರಾ. ನಿನ್ನ ಹೆಸರು ಶ್ರೀಲತಾ. ಅಯ್ಯೋ ನಾನು ಕಟ್ಟಬೇಕಂತಿದ್ದೇನೆ. ಏನಾ? ಇಂಡಿಯಾ ಶ್ರೀಲಂಕಾ. ಕಟ್ಟು ಕಟ್ಟು ಈ ಸಲ ಕಟ್ಟು ನೀನು. ಅಲ್ಲ, ಸರಿಮನಿ ಕಟ್ಟಬೇಕಂತಿದ್ದೇನೆ. ಅದೇ ಗೊತ್ತಾಯ್ತು, ಕಟ್ಟಬೇಕು ನೀನು. ಆದ್ರಿಂದ ಹೇಳ್ತಾ ಇದ್ದೆ, ಮನಕ್ಕೆ ಬಂದ ಹಾಗೆ ನೀವು ಮಾತನಾಡಿದ್ದು ಹೌದು ಅಂತ ಆದ್ರೆ ಪರಿಣಾಮ ಬೇರೆ ಆದೀತು. ಕೋಪಿಸದಿರು ಬರಿದೆ. ನಿನ್ನ ರೂಪವನ್ನು ಕಂಡಾಗ ಇಷ್ಟು ಚಾಪ ಮಾರು ತೆಗೆದು ಎಸೈತಾ ಇದ್ದಾನೆ. ತಾಪವನ್ನು ತಾಳಲಾರೆ ನೀರೇ ಎನ್ನ ವರಿಸಿ. ಹೋಗುದಿಲ್ವ ನೀವು? ಹೋಗುದಿಲ್ವ? ಮಾಡುದಿಲ್ಲ ಅಂತ ಗುಣ. ಹೌದಾ? ಉಪಕಾರ ಮಾಡಿ ನನ್ನ ಸೊಸೆ ಅಂತ ಹೇಳಿ ಆಗ್ಬೋದನ?
ಅಮ್ಮನಲ್ಲಿ ಹೇಳ್ತೇನೆ. ಅವರ ಸೊಸೆಯ ನೀನು, ಅವರು ನನ್ನ ಅಪ್ಪ. ಬಾ. ಹರಿದು ವಾಲ್ಮೀಕದಿ ತೊರೆದಲ್ಲ ಪಾನವನ ಸರಸಿಜ ಮುಖಿ ಪದ್ಮಾವತಿಯ ವಿರಗ ಸಂತಾಪದುಳ್ ಒರಗಿದ ಮುಸುಕಿಟ್ಟು ಸ್ಮರಿಸುತ್ತ ಚೆಲುವ ಮಾನಿನಿಯ ಪದ್ಮಾವತಿಯನ್ನೇ ಮದುವೆಯಾಗಬೇಕು ಎನ್ನುವ ಉದ್ದೇಶದಿಂದ ಕಿರಾತ ರೂಪವನ್ನು ಧರಿಸಿ ತೋಂಡಾದೇಶವನ್ನು ಸೇರಿಕೊಂಡವ ನಾನು.